ಇವತ್ತು ನಮ್ಮ ಜಮೀನಲ್ಲಿ ಟ್ರ್ಯಾಕ್ಟ್ರಿಗೆ ಹುಲ್ಲನ್ನ ಲೋಡ್ ಮಾಡ್ತಾ ಇದ್ವಿ. ಆವಾಗ ಹುಲ್ಲಿನ ಪೆಂಡಿ ಕೆಳಗೆ ಒಂದು 5 ಅಡಿ ಅಷ್ಟು ಇರೋ ನಾಗರಹಾವು ಕೆಳಗೆ ಕುಂತಿತ್ತು. ಅದಕ್ಕೆ ಅಲ್ಲಿದ್ದ ಜನ ಎಲ್ಲ ಸ್ವಲ್ಪ ಹೆದರ್ಕೊಂಡು ಅದಕ್ಕೆ ಏನು ಮಾಡೋದು ಬೇಡ, ಅದು ಅಲ್ಲಿಂದ ಹೋದರೆ ಸಾಕು, ಆಮೇಲೆ ಹುಲ್ಲನ್ನ ಗಾಡಿಗೆ ಲೋಡ್ ಮಾಡಿದರೆ ಆಯಿತು ಅಂಥೇಳಿ ಸುಮ್ಮನೆ ಇದ್ದರು. ಅದಾದಮೇಲೆ ನಮಗೆ ಬೇರೆ ಏನೂ ಆಪ್ಷನ್ ಇರಲಿಲ್ಲ. ಕೊನೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ ಹೇಳಿದ್ವಿ, ಹಿಂಗೆ ನಮ್ಮ ಗದ್ದೆಯಲ್ಲಿ ಒಂದು 5 ಅಡಿ ಅಂತ ಒಂದು ನಾಗರಾವ್ ಬಂದಿದೆ. ಅದು ನಾವು ಹುಲ್ಲು ಲೋಡ್ ಮಾಡುವಾಗ ನಮಗೆ ಅದು ಹುಲ್ಲು ಲೋಡ್ ಮಾಡೋಕ್ಕೆ ಕೊಡ್ತಿಲ್ಲ, ಹುಲ್ಲಿನ ಪೆಂಡಿ ಕೆಳಗಡೆನೇ ಇದೆ, ಅದನ್ನು ಸ್ವಲ್ಪ ಹಿಡಿದು ಕೊಡಿ ಅಂತ ನಾವು ಕೇಳ್ಕೊಂಡ್ವಿ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿದರೆ ಗದ್ದೆಯಲ್ಲೆಲ್ಲ ಆದರೆ ಅದೇನೂ ಮಾಡಲ್ಲ, ಸುಮ್ಮನೆ ಹೋಗುತ್ತೆ, ಬಿಟ್ಬಿಡ್ರಿ ಅಂದರು. ಆದರೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮಗೆ ಟ್ರ್ಯಾಕ್ಟ್ರಿಗೆ ಹುಲ್ಲು ಹೇರ್ತಾ ಇದ್ದೀವಿ, ಅದು ನಮಗೆ ಹುಲ್ಲು ಹೇರಕ್ಕೆ ಬಿಡ್ತಾ ಇಲ್ಲ, ಅಲ್ಲೇ ಇದೆ ಅಂತ ಹೇಳಿದ್ವಿ. ಅದಾದಮೇಲೆ ಸರಿ ಆಯಿತು, ಸ್ವಲ್ಪ ಹೊತ್ತಿರಿ, ವೇಟ್ ಮಾಡಿ ನೋಡೋಣ, ಕಡೆಗೆ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಹೇಳಿದರು. ಆಯಿತು ಅಂಥೇಳಿ ಸುಮಾರು 1 ಗಂಟೆ ವೇಟ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಬಂದರು. ಅವ್ರ ಹೆಸರು ಮುತ್ತುರಾಜ್ ಅಂಥೇಳಿ. ಅದನ್ನು ಅವರು ತುಂಬ ಅದಕ್ಕೇನು ಸಮಸ್ಯೆ ಮಾಡ್ದಂಗೆ ಈಸಿಯಾಗಿ ತುಂಬ ಸೇಫ್ಟಿಯಾಗಿ ಅದನ್ನು ಹಿಡಿಯೋಕ್ಕೆ ಟ್ರೈ ಮಾಡ್ತಾಯಿದ್ರು. ಸುಮಾರು ಒಂದು 5-10 ನಿಮಿಷದ ತನಕ ಅದು ಹಿಂಗೆ ನಮಗೆ ಸತಾಯಿಸ್ತಾ ಇತ್ತು. ಇಲ್ಲೆಲ್ಲ ಸ್ವಲ್ಪ ಜನ ಜಾಸ್ತಿ ಓಡಾಡೋ ಪ್ಲೇಸ್ ಆಗಿದ್ದರಿಂದ ಸೇಫ್ಟಿ ಇರಲ್ಲ. ಜನ ಇಲ್ಲಿ ಕೆಲಸ ಮಾಡೋಕ್ಕೆ ಬರೋರೆಲ್ಲ ಬರಿಗಾಲಲ್ಲೇ ಓಡಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಅವ್ರಿಗೇನು ಕಾಣ್ತಾ ಇರಲ್ಲ. ಕೆಲವೊಂದು ಟೈಮಲ್ಲಿ ಕಚ್ಚಿದ್ರೂ ಕಚ್ಬೋದು ಅಂಥೇಳಿ ನಾವು ಅದನ್ನು ಹಿಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನಿಮ್ಮ ತೋಟ ಜಮೀನಲ್ಲಿ ಏನಾದರೂ ಇಂಥ ನಾಗರಹಾವುಗಳೇನಾದರೂ ಕಾಣಿಸ್ಕೊಂಡ್ರೆ ಅವುಗಳನ್ನ ಹೊಡೆಯೋಕ್ಕೆ ಸಾಯಿಸೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಅವುಗಳಿಗೂ ಜೀವ ಇರುತ್ತೆ, ಅವಕ್ಕೂ ಜೀವದ ಭಯ ಇರುತ್ತೆ. ಆದ್ದರಿಂದ ಅದನ್ನು ಸೇಫಾಗಿ ಹಿಡಿದು ಎಲ್ಲಾದರೂ ಹೊರಗಡೆ ಸಾಗಿಸೋ ಪ್ರಯತ್ನ ಮಾಡಿರಿ. ಇಲ್ಲಾಂದರೆ ನಿಮ್ಮಲ್ಲಿರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿದರೆ ಅವರು ಅದಕ್ಕೇನು ಅದ್ರ ಜೀವಕ್ಕೇನು ತೊಂದರೆ ಆಗದಂಗೆ ಅದನ್ನು ತೊಗೊಂಡು ಹೋಗಿ ಎಲ್ಲಾದರೂ ದೂರದ ಜಾಗಕ್ಕೆ ಬಿಡ್ತಾರೆ. ಇದೇ ಕೆಲಸನೇ ಇವರು ಮಾಡ್ತಾ ಇದ್ದಾರೆ ಇಲ್ಲಿ. ನಿಮ್ಮ ತೋಟ ಗದ್ದೆಗಳಲ್ಲಿ ಓಡಾಡುವಾಗ ರೈತರೆಲ್ಲ ಸ್ವಲ್ಪ ಹುಷಾರಾಗಿರಬೇಕು. ಇಂಥ ಹಾವು ಕಚ್ಚಿದರೆ ಮತ್ತೆ ಉಳಿಯೋದಂತೂ ಭಾಳ ಕಷ್ಟ. ಇದು ಏನು ಕಡಿಮೆ ಅಂದರೂ 5 ಅಡಿ ಅಷ್ಟಿದೆ ಈ ಹಾವು. ಗದ್ದೆಗಳಲ್ಲಿ ಹುಲ್ಲಿನ ಕೆಳಗೆ ಜಾಸ್ತಿ ಕಾಣಿಸ್ಕೊಳ್ತಾ ಇರ್ತವೆ ನಾಗರಹಾವುಗಳು. ನಾವು ಬೇರೆ ಹಾವಾದರೆ ಅವ್ರಿಗೇನು ಹೇಳ್ತಿರ್ಲಿಲ್ಲ, ಹಾಗೆ ಅದನ್ನ ಸೈಡಿಗೆ ಇದು ಮಾಡಿ ಹುಲ್ಲು ಲೋಡ್ ಮಾಡಿಸ್ತಿದ್ವಿ. ಬಟ್ ನಾಗರಹಾವು ಇದ್ದಿದ್ದರಿಂದ ನಮಗೆ ಸ್ವಲ್ಪ ಭಯ ಅನಿಸಿದ್ದಕ್ಕೆ ಅವರಿಗೆ ಹೇಳಿದ್ದು. ನಾನು ಹೆಚ್ಚಾಗಿ ಈ ಚಾನಲಲ್ಲಿ ಇಂಥ ವಿಡಿಯೋ ಎಲ್ಲ ಹಾಕೋದಿಲ್ಲ. ಆದರೆ ಈ ನಾಗರಹಾವು ತುಂಬ ದೊಡ್ಡದಾಗಿದೆ ಅನ್ನಿಸ್ತು. ಅದಕ್ಕಾಗಿ ಮತ್ತು ಆ ವಿಡಿಯೋದನ್ನು ಕೆಲವೊಬ್ಬರು ನೋಡಿರೋದಿಲ್ಲಲ್ವಾ, ಅದ್ರ ಸಲುವಾಗಿ ಅವ್ರು ನೋಡಲಿ ಅಂಥೇಳಿ ನಾನು ಈ ವಿಡಿಯೋನ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಹಾಕ್ತಾಯಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಅದು ಕೊನೆಗೆ ಬಾಕ್ಸಲ್ಲಿ ಹೇಗೆ ಹೋಗುತ್ತೆ ಅಂತ ಅದನ್ನು ರೆಕಾರ್ಡ್ ಮಾಡಿದ್ದೀವಿ. ಅದಾದಮೇಲೆ ಹಾವನ್ನ ಹಿಡಿದಾದ್ಮೇಲೆ ಫಾರೆಸ್ಟಿಗೆ ತೊಗೊಂಡು ಹೋಗಿ ಬಿಡ್ತೀವಿ. ಆವಾಗ ಅದು ಹೊರಗೆ ಬರೋಕ್ಕೆ ಹೇಗೆ ಸತಾಯಿಸುತ್ತೆ ಅನ್ನೋದನ್ನು ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ದೀವಿ. ಈ ವಿಡಿಯೋನ ಕೊನೆ ತನಕ ನೋಡಿ.
ಸಿಕ್ಕದಕ್ಕೆ ಏನಾರು ಮಾಡ್ತಾರೆ ಅಂತ ಮ್ಯಾಗ ಬರ್ತಾರೆ ಯಾಕೆ ಮತ್ತೆ ಅಲ್ಲೇ ಬರ್ತೈತೆ ಅನಿಸುತ್ತದು. ಬರಲ್ಲ. ಇನ್ನು ಡಬ್ಬಿ ಎಳ್ಕರಿ. ಅದು ನಾವು ಹೋಗೋ ಮಟ್ಟ ಹಿಂಗೆ ಅದ. ಸರ್ ನಿಮ್ಮ ಹೆಸರು ಏನು ರೀ? ಮುತ್ತುರಾಜ್. ಮುತ್ತುರಾಜ್. ಈಗ ಇಡ್ತಾರೆ ನಾವು ಹೋಗೋ ಮಟ್ಟ ಹೋಗಲ್ಲ ನೋಡ್ರಿ ಇದು. ನಾವು ಹೋಗೋ ಮಟ್ಟ ಹೋಗಲ್ಲ. ಮನೆ ಬಂದಿತ್ತು ನಗಣ ನೋಡಿ ಮನೆ ಬಂದಿತ್ತು ಮತ್ತೆ ಆಮೇಲೆ ವಿಡಿಯೋ ಮಾಡೋ ಅಂತ ಹತ್ರ ಹೋಗಿ. ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.